ಮಾಡ್ತಾ ಇದ್ದೀವಿ, ಮಾತನಾಡ್ತಾ ಇದ್ದೀವಿ. ಎಲ್ಲ OBC ಸಮಾಜಗಳನ್ನ ಕರೆಸಿದ್ದೀವಿ. SC ಸಮಾಜ, ST ಸಮಾಜ, ವೀರಶೈವ ಸಮಾಜ, ಮರಾಠ ಸಮಾಜ, ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತಗೊಂಡು ಮುಂದೆ ಬರ್ತಕ್ಕಂಥದ್ರಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. ಸರ್, ನಾಡೂರು ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದ್ರು ಅಂತ ಗೊತ್ತಿದ್ರೆ ಇಷ್ಟಾಗಿ ಪಬ್ಲಿಸಿಟಿ ತೊಗೋಬೇಕು. TV ಆಫ್ ಮಾಡ್ಕೊಂಡ್ರಲ್ಲ, ಮತ್ತೆ TV ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ. ದಿನ ಬೆಳಗ್ಗೆ ಇಷ್ಟಾಗಿ TV ಪ್ರಚಾರ ತೊಗೋಬೇಕು. ಇದೇ ಚಾಲೆಂಜ್ ಇದೆ ನಮಗೆ. ಏನೋ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಾ ಇದ್ದಾರೆ, ಚರ್ಚೆಗೂ ಬರಲಿಲ್ಲ, ಕೇಳಿದ ಪ್ರಶ್ನೆಗೆ ಯಾವ ಉತ್ತರನೂ ಕೊಡಲಿಲ್ಲ. ನಮ್ಮ ಮೇಲೆ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತೆ ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ? ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಬಿಡ್ರಿ. ಮನೆಗಿರಲ್ಲ, ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ. 4 ಲಕ್ಷ ಓಟ್ನ ಗೆಲ್ತೀವಿ ಅಂತ ಹೇಳಿಲ್ಲ ಅವರು. ಯಾರು ಹೇಳಿದ್ದು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ, ಹಂಗಾಗಿ ಮೋದಿ ಸಾಹೇಬ್ರೆಲ್ಲ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳ್ಬೇಕು. ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊಂತಿರ್ಬೇಕು ದಿನ ಬೆಳಿಗ್ಗೆ 10 ನಿಮಿಷಕ್ಕೆ ಒಂದೊಂದು ಆ್ಯಡ್ಗಳು. ಯಾವುದು TVನಾಗ ನೋಡಿದ್ರೆ ಅವ್ರದ್ದೇ ಆ್ಯಡು, ಯಾವುದು ಪೇಪರ್ಗೆ ನೋಡಿದ್ರೆ ಅವ್ರದ್ದೇ ಆ್ಯಡು. ಅದ್ರ ಮತ್ತೆ ಸುಳ್ಳು ಇರ್ತಕ್ಕಂಥ ಆ್ಯಡ್ಗಳು, ಸುಳ್ಳು ಅಂಕಿಅಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ. ಮತ್ತೆ ಅಷ್ಟಿದ್ರೆ ಬಿಡ್ರಿ, ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ. ಮತ್ತೆ ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು. ಮತ್ತೆ